ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ವಿಶೇಷವಾದ ವಿಚಾರ ಯಾಕೆ ಹೇಳಿದೆ ಅಂತಂದರೆ, ಇದು ನಂಬಿಕೆ ಹಾಗೂ ಅನುಭವಗಳ ಆಧಾರದ ಮೇಲೆ ಇರುವಂಥ ವಿಚಾರವಾಗಿತ್ತು. ಎಲ್ಲರೂ ನಂಬೇ ಬಿಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅನುಭವಿಸಿದವರಿಗೆ ಮಾತ್ರ ಈ ದುಃಖ ಗೊತ್ತಿರುತ್ತೆ, ನಂಬಿದವರಿಗೆ ಮಾತ್ರ ಈ ವಿಷಯ ಗೊತ್ತಿರುತ್ತೆ. ಈಗ ನಾವು ಇದೆಲ್ಲ ನಾನು ನಂಬಲ್ಲ ರೀ ಅನ್ನೋರಿಗೆ ನಾವೇನು ಹೇಳೋಕ್ಕಾಗಲ್ಲ, ಬಟ್ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ವೃಶ್ಚಿಕ ರಾಶಿಯವರ ಮಾಟ ಮಂತ್ರಗಳು, ದೃಷ್ಟಿ ದೋಷಗಳು, ಶತ್ರುಬಾಧೆಗಳು, ಈ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆಂದರೆ ಇಂತಹ ವಿಚಾರಗಳೆಲ್ಲ ಅನುಭವವೇದ್ಯವೆ. ಆದ್ದರಿಂದ ಅಲ್ವಾ, ಅನುಭವಿಸಿದವರಿಗೆ, ಕಷ್ಟ ಅನುಭವಿಸಿದವರಿಗೆ ಈ ವಿಚಾರ ಗೊತ್ತಿರ್ತದೆ. ಇನ್ನು ನಂಬಿಕೆ ಇರ್ತಕ್ಕಂಥವ್ರು, ಹೌದು ಸರ್ ನಾನು ನಂಬ್ತೀನಿ, ಯಾಕೆಂದರೆ ಆದವ್ರದ್ದು ನೋಡಿದ್ದೀನಿ ನಾನು, ನಮಗೂ ಈ ಥರ ಅನುಭವಗಳು ಏನಾರು ಇದೆಯಾ, ಈ ಥರ ವಿಚಾರಗಳು ನಂಬಿಕೆ ಇದ್ದವರಿಗೆ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ, ಭಾಳ ಇಂಪಾರ್ಟೆಂಟ್ ವಿಡಿಯೋ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ, ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ನಿಮಗೇನಾದರೂ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇತ್ಯಾದಿಗಳಿಂದ ನಿಮಗೇನೇನು ಜೀವನದಲ್ಲಿ ಕಷ್ಟಪಟ್ಟಿದ್ದೀರಾ, ಅಥವಾ ನೀವು ಅದರಿಂದ ಯಾವ ರೀತಿ ಅದನ್ನು ಎದುರಿಸಿ ಹೊರಗೆ ಬಂದಿದ್ದೀರಾ, ಅಥವಾ ಇನ್ನೂ ಅನುಭವಿಸ್ತಾ ಇದ್ದೀರಾ, ನಿಮ್ಮ ಅನುಭವಗಳನ್ನು ನಾನು ಓದ್ತೇನೆ. ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನುಭವಗಳನ್ನು ನಾನು ಖಂಡಿತವಾಗಿ ಓದ್ತೇನೆ. ಇನ್ನು ಈ ಮಾಟಮಂತ್ರಾದಿ ವಿಚಾರಗಳಿಗೆ ಬಂದಾಗ, ಇದು ದೃಷ್ಟಿದೋಷ ಅಂದರೆ ಬರೀ ಜನರ ದೃಷ್ಟಿ ಅಂತಲ್ಲ, ಹಲವಾರು ರೀತಿಯ ದೃಷ್ಟಿ ಇರುತ್ತೆ. ಪ್ರೇತ ದೃಷ್ಟಿ ಅಂತಿರುತ್ತೆ, ಪಿಶಾಚ ದೃಷ್ಟಿ ಅಂತಿರುತ್ತೆ. ಸೊ ತೀರೋಗಿರೋ ದೃಷ್ಟಿ ಇದ್ದಾಗ ಪ್ರೇತ ದೃಷ್ಟಿ ಆಗಿಬಿಡುತ್ತೆ, ಪಿಶಾಚ ದೃಷ್ಟಿ ಆಗಿಬಿಡುತ್ತೆ. ಎಲ್ಲೋ ಮೂರು ರಸ್ತೆ ಸೇರೋ ಜಾಗದಲ್ಲಿ ಯಾವುದೋ ಬ್ರಹ್ಮರಾಕ್ಷಸಾದಿ ಕೆಟ್ಟ ಶಕ್ತಿಗಳಿದ್ದಾಗ ಅದು ಆ ಪಿಶಾಚ ದೃಷ್ಟಿ ಅಂತೆಲ್ಲ ಬಂದ್ಬಿಡುತ್ತೆ, ಆಯ್ತಲ್ವ. ಸೊ ಆ ಥರದ್ದು ನೆಗೆಟಿವ್ ಇರುತ್ತೆ. ಇದಲ್ಲದೇ ನಿಮಗೆ ಈ ಮಾಟಮಂತ್ರಾದಿಗಳ ವಿಚಾರಕ್ಕೆ ಬಂದಾಗ, ಯಾಕೆಂದರೆ ಪಂಚಮ ಶನಿ ಇದ್ದಾಗ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ. ಸೊ ಯಾರಾದರೂ ನಿಮ್ಮನ್ನು ಶತ್ರುಗಳಾಗ್ಬಿಡ್ಬೋದು, ನೀವು ಯಾರಿಗಾದ್ರು ಶತ್ರುಗಳ ಥರ ಕಾಣಿಸ್ಬಿಡ್ಬೋದು, ಆಯ್ತಲ್ವ. ಸೊ ಅದರಿಂದಾಗಿ ಒಂದಿಷ್ಟು ಕ್ಷುದ್ರ ವಿಚಾರಗಳಾಗ್ಬೋದು. ವೃಶ್ಚಿಕ ರಾಶಿಯವರಿಗೆ ಯಾಕೆ ಜಾಸ್ತಿ ಮಾಟಮಂತ್ರ ಆಗುತ್ತೆ, ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ. ಯಾಕೆ ಅಂತಂದರೆ ನಿಮ್ಮ ಸ್ವಭಾವಗಳು ಹಾಗೆ, ನೇರ, ನಿಷ್ಠುರ, ಒಂಥರ ಅಲ್ಲೇ ಅಲ್ಲೇ ಬಹುಮಾನ ವಿತರಣೆ ಮಾಡೇ ಬಂದ್ಬಿಡ್ತೀರ ನೀವು. ಅಲ್ಲೇ ಡ್ರಾ ಮಾಡಿ ಅಲ್ಲೇ ಬಹುಮಾನ ವಿತರಣೆ ಮಾಡಿ ಬಂದ್ಬಿಡ್ತಾರೆ. ಎದುರುಗಡೆ ಅವ್ರು ಏನು ಅನ್ಕೊಂತಾರೆ, ಇದು ಸಂದರ್ಭನ, ನಾನು ಇದು ಮಾತಾಡ್ಬೋದು, ಅವೆಲ್ಲ ಸಂಬಂಧ ಇಲ್ಲ. ಯಾಕೆ ಹಂಗೆ ಮಾಡಬೇಕಾಗಿತ್ತು ಗೊತ್ತಾಗಲ್ಲ, ಹೊಟ್ಟೆಗೆ ಅನ್ನ ತಿನ್ನಲ್ವ ಅನ್ನೋ ಥರ ಅಲ್ಲೇ ಮಾಡಿ ಬಂದಾಗ ಏನಾಗುತ್ತೆ, ಎದುರುಗಡೆ ಇರೋ ವ್ಯಕ್ತಿ ನಿಮ್ಮನ್ನು ಎದುರಿಸ್ಲಿಕ್ಕಾಗದೆ ಬೆನ್ನಿಗೆ ಚೂರಿ ಹಾಕ್ತಾನೆ, ಕಾಯ್ತಾನೆ. ಯಾವಾಗ ನೀವು ಸಿಗ್ತೀರಾ ಅಂತ ಕಾಯ್ತಾನೆ. ಇಲ್ವಾ, ನೀವು ಡೌನ್ಫಾಲ್ ಇಲ್ವಾ, ನಿಮ್ಮ ಜೀವನದಲ್ಲಿ ನಿಮಗೆ ಚೆನ್ನಾಗೇ ಇದ್ದೀರಾ ನೀವು, ಹಾಗಾದರೆ ಮಾಟಮಂತ್ರ ಮಾಡಿಸಿ ಆದರೂ ನಿಮ್ಮನ್ನು ಹಿಡಿದು ಒಳಗೆ ಎಳಿಬೇಕು, ಮೂಗುದಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಿಮಗೆ, ಗೊತ್ತಲ್ವಾ. ಸೊ ಆದ್ದರಿಂದ ನಿಮ್ಮ ಕೆಲವಿಷ್ಟು ಗುಣ ಸ್ವಭಾವಗಳು ನಿಮಗೆ ಶತ್ರುತ್ವವನ್ನು ಕೊಟ್ಟುಬಿಡುತ್ತೆ. ಈಗ ನೀವೇನಾದರೂ ಮಾಟಮಂತ್ರಾದಿಗಳಾಗಿದೆಯಾ ಇಲ್ವ ಅಂತ ನೋಡಿದಾಗ, ಈ ಕವಡೆ ಪ್ರಶ್ನೆಶಾಸ್ತ್ರದ ಮೂಲಕ ಇದಕ್ಕೊಂದು ಪ್ರಶ್ನ ಮಾರ್ಗಮ್ ಅಂತ ಒಂದು ಗ್ರಂಥ ಪುಸ್ತಕನೇ ಇದೆ, ಅದಕ್ಕೆ ಶಾಸ್ತ್ರ ಇದೆ ಅದಕ್ಕೆ ಆಧಾರಗಳಿದೆ. ಸೊ ಆ ಪ್ರಕಾರವಾಗಿ ನೋಡಿದಾಗ ಕವಡೆ ಎಲ್ಲ ಹಾಕಿ ಮಹಾಬಾಧಕಾಧಿಪತಿ, ಷಷ್ಠ್ಯಾಧಿಪತಿ, ಬಾಧಕಾಧಿಪತಿ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಬೇಕಾದ್ರೆ, ಉದಾಹರಣೆಗೆ ವೃಶ್ಚಿಕ ಲಗ್ನ ಅಂತ ಬಂದರೆ ಷಷ್ಠ್ಯಾಧಿಪತಿ ಯಾರು, ಕುಜಗ್ರಹನೇ. ಬಾಧಕಾಧಿಪತಿ ಯಾರು, ಕುಜಗ್ರಹನಿಗೆ ಚಂದ್ರ. ಮಹಾಬಾಧಕಾಧಿಪತಿ ಯಾರು, ಕುಜಗ್ರಹನೇ. ಸೊ ಈ ಥರ ಎಲ್ಲ ಬಾಧಕಾಧಿಪತಿ, ಮಹಾಬಾಧಕಾಧಿಪತಿ ಅಂತೆಲ್ಲ ಬರ್ತಾರೆ. ಅಂದರೆ ಎರಡು ಗ್ರಹಗಳು ಬಹಳ ಇಂಪಾರ್ಟೆಂಟ್ ವೃಶ್ಚಿಕ ರಾಶಿಯವರಿಗೆ. ಒಂದು ಅವರ ರಾಶ್ಯಾಧಿಪತಿಯಾದ ಕುಜ, ಇನ್ನೊಂದು ಚಂದ್ರ. ಎರಡೂ ನೋಡಿ, ಚಂದ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ವೃಶ್ಚಿಕ ರಾಶಿ ಆಗಿರುತ್ತೆ. ಸಾಮಾನ್ಯವಾಗಿಯೇ ನಿಮಗೆ ದೃಷ್ಟಿ ಜಾಸ್ತಿ. ವೃಶ್ಚಿಕ ರಾಶಿಯವರು ಯಾವಾಗಲೂ ಒಂಥರ ಮೂಡ್ ಡೌನ್ ಹಾಕ್ಕೊಂಡು ಯಾಕಿರ್ತಾರೆ ಅಂದರೆ, ಸ್ವಲ್ಪ ಪ್ರೇತ ದೃಷ್ಟಿ, ಪಿಶಾಚ ದೃಷ್ಟಿ, ಕೆಟ್ಟ ಶಕ್ತಿಗಳ ದೃಷ್ಟಿ ಸ್ವಲ್ಪ ಜಾಸ್ತಿ. ನಿಮ್ಮ ಆರಾ ಇದೆಯಲ್ಲ, ಸೂಕ್ಷ್ಮ ಶರೀರ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಬೇಗ ನಿಮಗೆ ಅಟ್ಯಾಕ್ ಆಗಿಬಿಡುತ್ತೆ ಕೆಟ್ಟ ಶಕ್ತಿಗಳು. ಸೊ ಅದರಿಂದ ಯಾವಾಗಲೂ ದೇವತಾರಾಧನೆ ಮಾಡ್ಕೊಂಡು ಪಾಸಿಟಿವ್ ಎನರ್ಜಿಯನ್ನು ನೀವು ಹೈ ಲೆವೆಲಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲ ಅಂದರೆ ಸ್ವಲ್ಪ ಬೇಗ ನಿಮಗೆ ದೃಷ್ಟಿ ತಾಗ್ಬಿಡ್ತದೆ. ಅಷ್ಟೇ ಅಲ್ಲ, ಷಷ್ಠ್ಯಾಧಿಪತಿ ಬಾಧಕಾಧಿಪತಿ ಕುಜನೇ ಆಗಿರ್ತಾನೆ, ಮಹಾಬಾಧಕಾಧಿಪತಿ ಕುಜನೇ ಆಗಿರ್ತಾನೆ. ಸೊ ಅದರಿಂದಾಗಿ ಅಲ್ಲಿ ಏನಾಗ್ಬಿಡುತ್ತೆ, ಸೊ ನಿಮ್ಮ ರಾಷ್ಟ್ರಾಧಿಪತಿನೂ ಅವನೇ ಆಗಿರೋದ್ರಿಂದ ಸ್ವಲ್ಪ ಬೇಗ ನಿಮಗೆ ದೃಷ್ಟಿ ಇತ್ಯಾದಿಗಳು ಅಥವಾ ಮಾಟಮಂತ್ರಾದಿಗಳು ಬೇಗ ತಾಗ್ಬಿಡುತ್ತೆ. ಯಾರಿಗೋ ಮಾಡಿದ್ದು ಕೂಡ ನಿಮ್ಮ ಕಡೆ ಟರ್ನ್ ಆಗಿಬಿಡ್ಬೋದು, ಹೇಳೋಕ್ಕಾಗಲ್ಲ. ಯಾರಿಗೋ ಮಾಡಿಟ್ರು ನೀವು ಆ ದಾರಿಲಿ ಹೋದರೆ ನಿಮ್ಮನ್ನ ಹಿಡ್ಕಂತು ಅಂತ ಸಹ ಆಗುವ ಸಾಧ್ಯತೆಗಳಿರ್ತದೆ. ಸೊ ಅದಕ್ಕೋಸ್ಕರ ಅಂದರೆ ನೀವು ಗುಣಲಕ್ಷಣಗಳು ಈಗ ಕೆಲವಿಷ್ಟು ಈಗ ಮನೆಯಲ್ಲಿ ಸಡನ್ನಾಗಿ ದೇವ್ರ ಫೋಟೋ ಬಿದ್ದು ಒಡೆದೋಯ್ತು, ಅಥವಾ ಮತ್ತೊಂದು ಏನೋ ಒಂದು ಗ್ಲಾಸ್ಗಳು ಒಡೆದೋಗ್ತಾ ಇದ್ದಾವೆ,
ಊಟ ಮಾಡಬೇಕಾದ್ರೆ ಅಥವಾ ಆಹಾರದಲ್ಲಿ ಕೂದಲು ತುಂಬ ಬರ್ತಾ ಇದೆ, ಮಲ್ಕೊಂಡ್ರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಯಾರೋ ಕುತ್ತಿಗೆ ಚಿಕ್ಕದಂಗೆ ಆಗ್ತಾ ಇದೆ, ಅಥವಾ ಮನೆ ಒಳಗೆ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ, ಅಥವಾ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ. ಒಂದೇ ನೀವೆಲ್ಲರೂ ಜಗಳ ಮಾಡ್ತೀರಾ, ಅಥವಾ ಸುಖ ಸುಮ್ಮನೆ ಎಲ್ಲರೂ ನಿಮ್ಮ ಮೈ ಮೇಲೆ ಬೀಳ್ತಾರೆ, ಜಗಳ ಮಾಡ್ಕೊಂಡು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಬರ್ತಾರೆ, ಮೈ ಮೇಲೆ ಜಗಳ ಮಾಡೋಕ್ಕೆ ಬರ್ತಾರೆ, ನಾನೇನೋ ಸುಮ್ಮನೆ ನನ್ನ ಮೇಲೆ ಬರ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ಲಕ್ಷಣಗಳು ಗೊತ್ತಾಗ್ಬಿಡುತ್ತೆ. ಇದು ನೀವು ಅಬ್ಸರ್ವ್ ಮಾಡಬೇಕು. ಇನ್ನು ಕೆಲವು ನಿಮಗೆ ಗೊತ್ತೇ ಆಗ್ಬಿಡುತ್ತೆ, ಯಾಕೆಂದ್ರೆ ಯಾರೋ ನಿಮ್ಮ ಮನೆ ಮುಂದೆ ಏನೋ ಮಾಡಾಕಿದ್ರೆ ನಿಮ್ಗೆ ಗೊತ್ತೇ ಆಗುತ್ತಲ್ವಾ. ಲಿಂಬೆಹಣ್ಣು ಹಾಕೋಗಿದ್ದಾರೆ, ಮತ್ತೊಂದೇನೋ ಹಾಕೋಗಿದ್ದಾರೆ, ಕುಂಕುಮ ಹಾಕೋಗಿದ್ದಾರೆ, ಭಸ್ಮ ಅಥವಾ ಬೂದಿ ಎರಚ್ಬಿಟ್ಟು ಹೋಗಿದ್ದಾರೆ, ಮತ್ತೊಂದೇನೋ ಹಾಕೋಗಿದ್ದಾರೆ, ಇನ್ನೊಂದೇನೋ ಹಾಕೋಗಿದ್ದಾರೆ, ಗೊತ್ತಾಗ್ಬಿಡುತ್ತೆ ನಿಮ್ಗದು. ಅದು ಕಣ್ಣಿಗೆ ಕಾಣುತ್ತೆ. ಇದೆಲ್ಲ ಕಣ್ಣಿಗೆ ಕಾಣಲ್ಲ, ಅದು ನೀವು ಅಬ್ಸರ್ವ್ ಮಾಡಬೇಕಾಗತ್ತೋ. ಅವತ್ತು ಗ್ಲಾಸ್ ಹೊಡೆದೋಯ್ತಲ್ವಾ, ಅವತ್ತು ದೀಪ ಆರೋಯ್ತಲ್ವಾ, ಅವತ್ತು ಮತ್ತೊಂದು ಯಾವುದೋ ಒಂದು ಕೆಟ್ಟ ಅನುಭವ ಆಯ್ತಲ್ವಾ, ಅವತ್ತೇನೋ ಭಯ ಆಯ್ತಲ್ವಾ, ಇವತ್ತು ರಾತ್ರಿ ಈ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಭಾಳ ಇಂಪಾರ್ಟೆಂಟ್ ತಿಥಿಗಳಿವು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂತು ಅಂತಂದರೆ ಏನೋ ಒಂದು ನೆಗೆಟಿವ್, ಇದರಿಂದ ಹೊರಗೆ ಬರೋಕ್ಕಾಗದೆ ಬಹಳ ಒದ್ದಾಟ. ಇದೆಲ್ಲ ಲಕ್ಷಣಗಳು ಸ್ವಾಮಿ, ಗೊತ್ತಾಗ್ಬಿಡ್ಬೇಕಮ್ಮ ನಿಮಗೆ. ಸೊ ಅದರಿಂದ ಇಂಥದ್ದೆಲ್ಲ ಲಕ್ಷಣಗಳಿದ್ದಾಗ ತಾತ್ಸಾರ ಮಾಡಬಾರ್ದು. ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಏನಾಗುತ್ತೆ ನೋಡೇ ಬಿಡೋಣ, ತಲೆ ಗಟ್ಟಿದೆ ಅಂತ ಬಂಡೆ ಹೊಡ್ಕೊಳಕ್ಕಾಗತ್ತಾ? ಶರೀರದಲ್ಲಿ ಬಹಳ ಗಟ್ಟಿ ಇರುವದ್ದು ತಲೆ, ಹೊಡ್ಕೊಳ್ಳೋಣ ಅಂತಂದರೆ ದಡ್ಡತನ ಆಗುತ್ತೆ. ಸೊ ಅದರಿಂದ ಅದರ ಮೂಲವನ್ನು ಹುಡುಕಬೇಕು, ಪರಿಹಾರವನ್ನು ಮಾಡ್ಕೊಳ್ತಾ ಇರಬೇಕು ಅಲ್ವಾ. ಸೊ ಅದರಿಂದ ಬಹಳಷ್ಟು ಜನಕ್ಕೆ ಮಾಟ ಮಂತ್ರದಿಂದ ಭೂಮಿ ವ್ಯವಹಾರಗಳಾಗೋದೇ ಇಲ್ಲ. ಕುಜ ಭೂಮಿಕಾರಕ. ಆಮೇಲೆ ತುಂಬ ದುಃಖ, ಯಾವಾಗಲೂ ಮೂಡ್ ಆಫ್, ಏನು ಮಾಡೋಕ್ಕೂ ಮನಸ್ಸೆಲ್ಲ ಗುರುಳೆ, ಏನೋ ಒಂದು ಮಾಡೋಣ ಅಂತ ಮನಸ್ಸೇ ಬರಲ್ಲ. ಎಲ್ಲ ಅವಕಾಶ ಇದೆ, ಮನಸ್ಸು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಿಂಗೆ ಮನಸ್ಸು ಬಂದು ನಿನಗೆ ಒಳ್ಳೇದಾಗ್ಬಿಟ್ರೆ, ನೀನೆಲ್ಲ ಏಳಿಗೆ ಆಗಿಬಿಟ್ರೆ ಅಂತ ಮಾಸ್ತ ಮಂತ್ರ ಮಾಡಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಿಂಗೇನು ಮನಸ್ಸು ಬರ್ತಾ ಇಲ್ಲ, ನಿನಗೆಲ್ಲಿಗೂ ಹೋಗಕ್ಕೆ ಮನಸ್ಸಿಲ್ಲ, ನಿನಗೇನು ಮಾಡೋಕ್ಕೂ ಮನಸ್ಸಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ಭೂಮಿ ಯಾವುದೋ ಸೈಟ್ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮನೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ವ್ಯವಹಾರ ಆಗುತ್ತೆ, ಅಗ್ರಿಮೆಂಟ್ ಆಗುತ್ತೆ, ಅವ್ನು ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇಲ್ಲ, ಸುಮ್ಮನೆ ಆಟಾಡಿಸ್ತಾರೆ, ಎಳೆದಾಡ್ತಾ ಇದ್ದಾರೆ, ನಿಮ್ಗೆ ಆಗ್ತಾ ಇಲ್ಲ. ಅಥವಾ ನೀವೇ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲ ದುಡ್ಡು ಅರ್ಧಂಬರ್ಧ ದುಡ್ಡು ಕೊಟ್ಟಿದ್ದೀರಾ, ಮಿಕ್ಕಿ ದುಡ್ಡು ಹೊಂದಾಣಿಕೆ ಮಾಡಿಕೊಟ್ಟು ಮುಗಿಸಾಕಣತ್ಲಾಗಿ ಅಂತಂದ್ರೆ ಅದಾಗ್ತಾ ಇಲ್ಲ, ಏನೋ ಒಂದು ಅಡ್ಡಿ ಬರ್ತಾ ಇದೆ. ಭೂಮಿ ವ್ಯವಹಾರಗಳು ಮಾಡಿದವ್ರಂಗೆ ಮಾಟ ಮಂತ್ರಗಳು. ಆರೋಗ್ಯ ಬಾಧೆ, ಡಾಕ್ಟರ್ಗಳು ಹೋದ್ರೆ ಎಲ್ಲ ಸರಿ ಇದೆ ಅಂತಾರೆ, ನಿಮಗೆ ಮಾತ್ರ ಆರೋಗ್ಯ ಬಾಧೆ. ಡಾಕ್ಟರ್ ನೋಡ್ರೆ ಎಲ್ಲ ಕರೆಕ್ಟಾಗಿದೆ ಅಂತಾರೆ. ಆರೋಗ್ಯ ಬಾಧೆ ಮಾಟ ಮಂತ್ರದಿಂದ. ಕೆಲಸದಲ್ಲಿ ಏಳ್ಗೆ ಇಲ್ಲ, ವಿವಾಹ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ಮಕ್ಕಳು ಒಳ್ಳೆ ರಚ್ಚಡಿತಾವೆ, ಹಲ್ಲು ಕಚ್ಕೊಂಡು ಕೂಗಾಡ್ತಾವೆ ಮನೆಯಲ್ಲಿ, ಊಟ ಸರಿಯಾಗಿ ಮಾಡಲ್ಲ, ಏಳಿಗೆ ಇಲ್ಲ ಜೀವನ. ವ್ಯಾಪಾರ ಬಿಸ್ನೆಸ್, ನೀವು ಯಾರು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಇಲ್ಲ. ದೊಡ್ಡ ದೊಡ್ಡ ಒಳ್ಳೊಳ್ಳೆ ಹುದ್ದೆಗಳಿರ್ತೀರ ನೀವು, ಗೌರ್ಮೆಂಟಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತೀರ, ಮೇಲಧಿಕಾರಿಗಳ ಕಾಟ, ಕೆಳಗೆ ಕೆಲಸ ಮಾಡೋರ ಕಾಟ, ಜೊತೆಗಿರೋರ ಕಾಟ, ರಾಜಕಾರಣಿಗಳ ಕಾಟ, ಅಥವಾ ನೀವೇ ರಾಜಕಾರಣಿಯಾಗಿದ್ರೂ ಸಮಸ್ಯೆಗಳು ಜಾಸ್ತಿ. ಯಾಕೆ? ಮಾಟ ಮಂತ್ರಾದಿಗಳು ಜಾಸ್ತಿ ಆಗ್ತಾ ಆಗ್ತಾ ನಿಮ್ಗೆ ಸುತ್ತುವರೆದು ಬಿಟ್ಟಿರ್ತದೆ ನಿಮಗೆ. ಸೊ ಅದರಿಂದ ಏಳಿಗೆ ಇಲ್ಲ. ನಿಮ್ಗೆ 2019, 20, 21, 22, 23, 24, ಈಗ 25ನೇ ಇಸ್ವಿಲಿದ್ದೀವಿ. ಸೊ ಈ ಗ್ರಾಫ್ ಇದೆಯಲ್ಲ, ಅದು ಕೆಳಮುಖವಾಗಿದೆಯಾ ಮೇಲ್ಮುಖವಾಗಿದೆಯಾ ಗ್ರಾಫು? ಏಳಿಗೆ ಯಾವ ರೀತಿಯಲ್ಲಾಗಿದೆ ನಿಮಗೆ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಮಾಟ ಮಂತ್ರದಿಂದ ಭಾಳ ಇಂಪಾರ್ಟೆಂಟಾಗಿ ಶರೀರಕ್ಕೆ ಹೊಡೆತ ಕೊಡ್ತದೆ. ವೃಶ್ಚಿಕ ರಾಶಿಯವರಿಗೆ ವ್ಯವಹಾರಗಳಿಗೆ ಹೊಡೆತ ಕೊಡ್ತದೆ. ಈಗಂತೂ ಪಂಚಮ ಶನಿ, ಈಗೇನಾದ್ರು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೆ ಬೇಗ ಕೆಲಸ ಮಾಡುತ್ತದು. 1 to ಡಬಲ್ ಕೆಲಸ. ಅವ್ನು 10 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ 100 ರೂಪಾಯಿ ಅಷ್ಟು ತೊಂದರೆ ಕೊಡ್ತದೆ ಅದು. ಸೊ ಆದ್ದರಿಂದ ನಾನು ಹೇಳಿದ್ದು ಇದಕ್ಕೆ ಪರಿಹಾರ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ನೀವು ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಆ ಪರಿಹಾರಗಳ ವಿಚಾರಕ್ಕೆ ಬಂದಾಗ ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದಂಥ ಮಂತ್ರ ಪರಿಹಾರವನ್ನು ಕೊಡ್ತಾನೆ. ಪ್ರತಿದಿನ ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ಮಾಟಮಂತ್ರ ದೋಷಗಳೆಲ್ಲ ಪರಿಹಾರ ಆಗ್ತದೆ, ಅಥವಾ ಒಂದು ರಕ್ಷಣೆ ಸಿಗ್ತದೆ. ಇಲ್ಲ ಅಂತಂದರೆ ಇನ್ನೊಂದು ಇದು ಹೇಳ್ತೇನೆ, ಈ ವಾರದಲ್ಲಿ 2 ದಿವಸ, ಒಂದು ಸೋಮವಾರ, ಇನ್ನೊಂದು ಮಂಗಳವಾರ, 7:30 ಸಂಜೆ ಕತ್ಲಾಗ್ಬಿಡ್ಬೇಕು, ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಒರೆಸ್ಕೊಂಡು, ಅಥವಾ ದೇವ್ರ ಮನೆ ಹೊರಗಡೆ ಆದರೂ ಪರವಾಗಿಲ್ಲ, ಹಾಲಲ್ಲಿ ಜಾಗ ಒರೆಸ್ಕೊಂಡು ಅಲ್ಲೊಂದು ಸ್ಟೀಲ್ ಪ್ಲೇಟ್ ಇಟ್ಟು ಅದ್ರ ಒಳಗಡೆ 9 ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಬೇಕು. ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಬೇಕು. ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಸಾಸಿವೆ ಎಣ್ಣೆಯಲ್ಲಿ ಸಿಗುತ್ತೆ, ಈಗ ಅಂಗಡಿಯೆಲ್ಲ ಸಾಸಿವೆ ಎಣ್ಣೆ ಸಿಗುತ್ತೆ. ಉತ್ತರ ಭಾರತದಲ್ಲ ಸಾಸಿವೆ ಎಣ್ಣೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದವರು, ಆಯಿತಾ. ಸೊ ಆ ಸಾಸಿವೆ ಎಣ್ಣೆಯಲ್ಲಿ 9 ಹಣತೆಗಳು ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಬೇಕು. ಆ 9 ದೀಪದಲ್ಲಿ ನವಶಕ್ತಿಯರನ್ನು ಪ್ರಾರ್ಥನೆ ಮಾಡಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ನವಶಕ್ತಿಯರ ಹೆಸರುಗಳನ್ನು. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ,
ಕೂಷ್ಮಾಂಡೇ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. ನೋಡಿ 9 ದುರ್ಗೆಯರ ಆ ಹೆಸರುಗಳನ್ನು ಡಿಸ್ಕ್ರಿಪ್ಷನ್ ಆಗಿರ್ತಾರೆ. ಆ 9 ದೀಪಗಳಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಒಂದು ಇಷ್ಟೇನೋ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಒಂದು 4-5 ಕಾಳಿನಷ್ಟು ತೊಗರಿಬೇಳೆ, ಒಂದು 4-5 ಕಾಳಿನಷ್ಟು ಅಕ್ಕಿ ಅಥವಾ ಅಕ್ಷತೆ ಅದರಲ್ಲಿ ಆ ದೀಪಗಳಲ್ಲಿ ಹಾಕಿ ನಮಸ್ಕಾರ ಮಾಡಬೇಕು. ತುಂಬ ಪವರ್ಫುಲ್. ಆ ದೀಪ ಇರಿದ್ರೆ ಪಾಪ ಬರದಂತೆ ಎಲ್ಲ ಮಾಟ ಮಂತ್ರ ರಕ್ಷಣೆ ಕೊಡ್ತಾರೆ. ನವದುರ್ಗಾ ದೇವರಿಗರ ಒಂದು ಆಶೀರ್ವಾದ ಅನುಕೂಲ ತುಂಬ ಚೆನ್ನಾಗಿ ಆಗುತ್ತೆ. ಅದರಿಂದ ನಾನು ಹೇಳುವಂಥದ್ದು ಇಲ್ಲ ಒಂದು ಪವರ್ಫುಲ್ ಆಗಿರ್ತಕ್ಕಂಥ, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಆಗ್ತಾ ಇರ್ತಕ್ಕಂಥದ್ದು ಮಾಟ ಮಂತ್ರ ಆದಿಗಳು. ನೀವು ಒಂದು ಸಲ ತೆಗೆದ್ರೆ 10 ಸಲ ಮಾಡ್ತಾ ಇರ್ತಾರೆ ಅಂದಾಗ ಒಂದು ಅದ್ಭುತವಾದಂಥ ಪರಿಹಾರ ಬೇಕು, ಶಾಶ್ವತವಾಗಿ ಧಾರುವಂಥ ಒಂದು ಪರಿಹಾರ ಬೇಕು ಅಂದರೆ ಅದ್ಭುತವಾದ ನಾವು ನಿಮಗೋಸ್ಕರ ಮಾಡುವ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ ಗಮನವಿಟ್ಟು ಕೇಳಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಅಮಾವಾಸ್ಯೆ ದಿವಸ ಯಾವತ್ತು ಜೂನ್ 25 ಬುಧವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಈ ಸಮಸ್ಯೆಗಳು, ಇಷ್ಟು ತನಕ ನಾನೇನು ಸಮಸ್ಯೆಗಳು ಹೇಳಿದ್ನಲ್ಲ ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ, ಅದು ದೃಷ್ಟಿದೋಷವಾಗಿರಲಿ, ಅದು ಮಾಟಮಂತ್ರವಾಗಿರಲಿ, ಅದು ಶತ್ರುಬಾಧೆಯಾಗಿರಲಿ, ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ, ಏನು ಬೇಕಾದ್ರೂ ಆಗಿರಲಿ, ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ಮಹಾಪ್ರತ್ಯಂಗಿರಾ ಹೋಮ ಬಹಳ ಪವರ್ಫುಲ್. ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದೆ. ಸೊ ಆ ಮಹಾಪ್ರತ್ಯಂಗಿರಾ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ಬ್ರಾಸ್ಲೆಟ್ ಅನ್ನು ನಾವು ಅದರಲ್ಲಿ ಸಿದ್ಧಪಡಿಸಿ ಕೊಡ್ತಾ, ಅಂದರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಜ್ವಾಲಾಮುಖಿ ರತ್ನಗಳು ಭೂಮಿಯ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ, ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ, ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿಯ ಈ ಒಂದು ಇದಕ್ಕೆ ಟಚ್ ಆದಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಅದನ್ನು ಬೀಡ್ಸ್ ಥರ ಮಾಡಿ ಅದನ್ನು ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ. ಅದನ್ನು ಸೂಕ್ಷ್ಮ ನೀವು ಗಮನ ಕಳುತ್ತಾ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮಗದು ಲಾವಾ ರಸನೇ ಗಟ್ಟಿಯಾಗಿರ್ತಕ್ಕಂಥದ್ದು ಒರಿಜಿನಲ್ ಜ್ವಾಲಾಮುಖಿ ರತ್ನಗಳು. ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದರೆ ಅದ್ಭುತವಾದ ಪ್ರತ್ಯಂಗಿರಾ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನು, ಯಾಕೆ ನವಗ್ರಹಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳೂ ಸಹ ಆ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಿರುತ್ತೆ. ಜೊತೆಗೆ 9 ವಿಶೇಷವಾದ ಉಪರತ್ನಗಳಿಗೆ 9 ವಿಧದ ಅಮ್ಮನವರು. ನಾನಾಗಲೇ ಹೇಳಿದೆ ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ, ಆ ನವದುರ್ಗೆಯರನ್ನ ಈ ವಿಶೇಷವಾದ 9 ರತ್ನಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡ ಅಂತ ಚತುರ್ಥಕಂ, ಕೂಷ್ಮಾಂಡೇತಿ ಚತುರ್ಥಕಂ, ಸ್ಕಂದಮಾತೆ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ. 9 ರತ್ನಗಳಿಗೂ 9 ದುರ್ಗಾನ ಆವಾಹನೆ ಮಾಡಿ ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು. ನವದುರ್ಗಾ ಹೋಮವನ್ನು ಮಾಡಿ ಈ 9 ರತ್ನಗಳ ಎನರ್ಜೈಸ್ ಆದರೆ ಮಹಾಪ್ರತ್ಯಂಗಿರಾ ಹೋಮ ಹಾಗೂ ಷಟ್ಪ್ರಣವ ಮಹಾಮೃತ್ಯುಂಜಯ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿರಲಿ. ನಾಗಲೇ ಹೇಳಿದೆ ಈ ಮಾಟ ಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದರೆ ಔಷಧಿ ಕೊಡ್ತಾರೆ, ತಗೊಂಡ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆಗೆಟಿವ್ ಎನರ್ಜೀಸ್ ಹೋದ್ರೇ ನಿಮಗೆ ಮೃತ್ಯುಂಜಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಹೋಮ, ಅದರಲ್ಲಿ 9 ವಿಶೇಷವಾದಂತಹ ಒಂದು ಉಪರತ್ನಗಳಿದೆ. ಅಷ್ಟೇ ಅಲ್ಲ, ವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು. ಯಾಕಂದರೆ ಮಾಟಮಂತ್ರ ಆದಿಗಳಿಂದಾಗಿ ವಿವಾಹನೇ ನಿಂತೋಗಬಾರ್ದು. ದೃಷ್ಟಿದೋಷದ ವಿವಾಹ ನಿಂತೋಗಬಾರ್ದು. ಅಥವಾ ಮದುವೆ ಆಗೋಗಿದೆ, ದಾಂಪತ್ಯ ಕಲಹಗಳು ಇಲ್ಲ, ಅದಾಗಬಾರ್ದು. ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು, ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು. ಮಹಾಪ್ರತ್ಯಂಗಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟನ್ನು ನಾವು ನಿಮಗೆ ಎಲ್ಲ ಹೋಮಗಳಲ್ಲಿ
ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಬಿಟ್ರೆ ಸಾಕು. ಹಾಗೂ ನಮ್ಮ ಇದನ್ನ ರಿಪ್ಲೈ ಬರ್ತದೆ ನಿಮಗೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಆಯಿತು. ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 25 ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಎಲ್ಲ ಹೋಮಗಳು ಲೈವ್ ನೋಡ್ಬೋದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು, ವಿಶೇಷವಾದಂತಹ 9 ಉಪರತ್ನಗಳು ಇದನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೆ. ಪ್ರತಿಯೊಬ್ಬರು ಸಹ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ಹೇಳ್ತಾರೆ ಇದನ್ನ ಹೆಂಗೆ ಗುರುಗಳೇ ಅಂದ್ರೆ, ಸೀದಾ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ. ಹಾಗೆಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ. ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ. ನಾನು ಅದನ್ನು ತಿನ್ಬಿಡ್ತಾನೆ ಏನೂ ತೊಂದರೆ ಇಲ್ಲ. ಬೇಕಾದ್ರೆ ತೆಗೆದು ಜೇವರಿಟ್ಟು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಆದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಂಡ್ರೆ ಆಯ್ತು. ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದಿಟ್ಬಿಟ್ರೆ ಆಯಿತು. ಆಮೇಲೆ ಸ್ನಾನ ಆದ್ಮೇಲೆ 4 ದಿವಸ ಆದ್ಮೇಲೆ ಮತ್ತೆ ಹಾಕೊಂಡ್ರೆ ಆಯಿತು. ಅಂದರೆ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೀಗೆ ಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲ ವಿಲಸದ್ಭ್ರುಕುಟಿ ಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾ ಭಾತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ ಅದೇವೀ. ಹರಿ ಓಂ.